ಮಾತುಗಳೆಲ್ಲ ಕೇಳಿದ್ರೆ ಕಲ್ಲು ಲವ್ ಮಾಡುತ್ತೆ ಅಂತ ಇದ್ರೆ ಸತ್ಯ ಹೇಳಕ್ಕ. ಸೂಪರ್ ಕಣ ಅಮೌಂಟ್. ಆದ್ರೂ ನಂಗೊಂದು ಡೌಟ್. ಯಾಕಲೇಟು ಆಸ್ಕ್ ಮೀ. ಅಲ್ವಾ ಅಮ್ಮಟೆ, ಯಾವಾಗ್ಲೂ ತಲೆ ಹರಟೆ ಮಾಡ್ಕೊಂಡು ಓಡಾಡ್ತಿದ್ದವ್ ನೀನು. ಇಂತ ದೊಡ್ಡ ದೊಡ್ಡ ಮಾತೆಲ್ಲ ಯಾವಾಗಪ್ಪ ಕಲ್ತ್ಕೊಂಡೆ? ತಲೆ ಹರಟೆ ಮಾತಾಡ್ತೀನಿ ಅಂತ ತಲೆಲೆ ನಿಲ್ಲ ಅಂತನಾ? ಅದಕ್ಕೆ ದೊಡ್ಡವ್ರು ಹೇಳೋದು, ಬುಕ್ ಓದ್ಬೇಕು, ಸಾಹಿತ್ಯ ತಿಳ್ಕೊಬೇಕು, ನಾಲೆಡ್ಜ್ ಬೆಳೆಸ್ಕೊಬೇಕು. ನಾಳೆಯಿಂದ ಕಮ್ ಟು ಮೈ ಟ್ಯೂಷನ್, ಐ ಟೀಚ್ ಯು. ಸ್ವಲ್ಪ ಓವರ್ ಆಯ್ತು ಅನ್ಸ್ತಿದ್ಯಾ? ನನ್ ಕ್ಯಾರೆಕ್ಟರ್ಗೆ ಈ ಡೈಲಾಗ್ ಸೂಟ್ ಆಗಲ್ಲ ಅನ್ಸ್ತಿದ್ಯಾ? ಲೈ ಮುಚ್ಚಾಬಾಯಿ, ಅಂಗಡಿ ಮೇಲಿರೋ ಬೋರ್ಡ್ ಓದಕ್ಕೆ ಅಕ್ಷರಗಳನ್ನ ಕೂರ್ಸ್ಕೊಂಡು ಓದ್ತೀಯ, ಅಂತದ್ರಲ್ಲಿ ಪುಸ್ತಕ ಸಾಹಿತ್ಯ. ಹಾಗೇನಾದ್ರೂ ಓದಕ್ ಶುರು ಮಾಡಿದ್ರು ಒಂದ್ ಪುಸ್ತಕ ಓದ್ ಮುಗಿಯೋಷ್ಟ್ರಲ್ಲಿ ನಿನ್ನ ಆಯಸ್ಸೇ ಮುಗಿದೋಗಿರತ್ತೆ. ಲೈ ನಿಜ ಹೇಳೋ. ಓದಕ್ ಬರ್ಲಿ ಬರ್ದೇ ಇರ್ಲಿ, ತಿಳುವಳಿಕೆಗಂತ ನಮ್ಮನ್ನೋರ್ ಪಿಕ್ಚರ್ ಇಲ್ವಾ? ಕರೆಕ್ಟ್ ಕಣ. ಒಂದು ಹಳೆ ಸಿನಿಮಾ ಒಂದು ಪುಸ್ತಕಕ್ಕೆ ಸಮ. ಅನ್ನೋರ್ ಸಿನಿಮಾದಲ್ಲಿ ಇರೋ ಡೈಲಾಗ್ ಸಮ ಇದು. ಯಾವಾಗ ಯೂಸ್ ಆಗುತ್ತೆ ಅಂತ ಬರ್ದಿಕೊಂಡಿದ್ದೆ, ಇವಾಗ ಯೂಸ್ ಆಯ್ತು. ಬರೀ ಮಾತೇ ಆಯ್ತು. ಹೌದು, ಆ ಕಾಮಿಡಿ ಪೀಸ್ ಎಲ್ಲೋದ? ಬಾತ್ರೂಮ್ ಹೋಯ್ತೀನಿ ಅಂತ ಹೋದನು, ಬಾವಿಗೆ ಏನಾದ್ರು ಹಾರ್ಕೊಂಡ್ಬಿಟ್ನಾ? ಅವನೆಲ್ಲೂ ಹೋಗಿಲ್ಲ, ಹೋಗಕ್ ಆಗೋದೂ ಇಲ್ಲ. ಯಾಕೆ? ಇಟ್ಸ್ ಅ ಸರ್ಪ್ರೈಸ್. ಹೋಯ್ತು ಹೋಯ್ತು, ಹೊಡೆದೋಯ್ತು. ಏನ್ ನೋಡ್ದೋಯ್ತು? ಬಲೂನ್ ನೋಡ್ತಾ ಇತ್ತು. ಯಾಕ್ ಸರ್ ನಮ್ ಗಾಡಿ ಅಡ್ಡ ಬಂದ್ರೆ? ನಾನ್ ಅಡ್ಡ ಬಂದ? ಯಾಕ್ರಿ, ಹೆಂಗಿದೆ ಮೈಗೆ? ಏನ್ ಕುಡ್ದಿದ್ದೀರಾ? ಯಾರಿ ನಿಮಗ್ ಲೈಸೆನ್ಸ್ ಕೊಟ್ಟಿದ್ದು? ತೆಗಿರಿ ತೆಗಿರಿ, RC ಬುಕ್, DL ಡಾಕ್ಯುಮೆಂಟ್ ಎಲ್ಲ ತೆಗಿರಿ. ಹೆಲ್ಮೆಟ್ ಬೇರೆ ಹಾಕಿಲ್ಲ, ಡಬಲ್ ರೈಟ್ ಬೇರೆ. ನಾನು ಹೇಳ್ದೆ, ನೀನೇ ನನ್ ಮಾತು ಕೇಳಲ್ಲ. ಸರಿಯಾಗಿ ಸಿಕ್ಕಾಕೊಂಡ್ವಿ. ಸರಿಯಾಗಿ ಸಿಗಾಕೊಂಡಿದ್ದೀರಾ. ಸೈಕಲ್ನ ಬೈಕ್ ಅನ್ನೋ ರೇಂಜ್ ಕೊಡ್ಕೊಂಡ್ಬರ್ತಿದ್ದೀರಾ. ಎಷ್ಟೇ ಕುಡ್ದಿದ್ದೀರಾ? ಏನಂದ್ರೆ? ಅನ್ನೋದೇನಿಲ್ಲ. ಡಾಕ್ಯುಮೆಂಟ್ ಇಲ್ಲ ಒಂದ್ ಕೇಸು, ಹೆಲ್ಮೆಟ್ ಇಲ್ಲ ಒಂದ್ ಕೇಸು, ಕುಡ್ದು ಗಾಡಿ ಓಡಿಸ್ತಾ ಇದ್ದೀರಾ ಇನ್ನೊಂದ್ ಕೇಸು. ಗಾಡಿ ಓಡಿಸ್ತಾ ಇರೋರು ನಾವು, ಆದ್ರೆ ಕುಡ್ದಿರೋರು ನೀವು. ಯಾಕ್ರೆ ಇವ್ನು ಇಲ್ಲಿ ಕಟ್ಟಾಕಿದ್ದೀರಾ? ನಮ್ ಪ್ಲಾನ್ ವರ್ಕ್ ಆಗ್ಬೇಕಾಗಿತ್ತು, ಏನು ಅಮೂಲ್ ಬೇಬಿ ಜೊತೆ ಇರಬಾರ್ದಾಗಿತ್ತು. ಅದಕ್ಕೆ ಇನ್ನ ಇಲ್ಲಿ ಲಾಕ್ ಮಾಡಿದ್ವಿ. ನೀವು ಮಾಡೋ ಎಡವಟ್ಟು ಒಂದಲ್ಲ ಎರಡಲ್ಲ. ಮೊದ್ಲು ಅವ್ನ ಬಾಯಿಂದ ಬಟ್ಟೆ ತೆಗಿ. ಇಷ್ಟೊಟ್ಟು ಆಗಿರೋದೆಲ್ಲ ಎಡವಟ್ಟು. ಇನ್ ಬಾಯಿಂದ ಬಟ್ಟೆ ತೆಗೆದ್ರೆ ಆಗುತ್ತಲ್ವಾ, ಅದು ಎಡವಟ್ಟು. ಅದೇನಾಗುತ್ತೋ ಆಗ್ಲಿ, ಮೊದ್ಲು ಅವ್ನ ಬಾಯಿಂದ ಬಟ್ಟೆ ತೆಗಿ. ಅಯ್ಯಪ್ಪ, ಆದ್ಮಿ ನನ್ ಮಕ್ಳ, ಚೇಟಾರಿ ಪಿಟಾರಿ ನನ್ ಮಕ್ಳ. ಅಲ್ಲ, ಕಿಕ್ ಕೊಡಿಸ್ತೀವಿ ಅಂತ ಹಿಂಗ್ ಕರ್ಕೊಂಡ್ ಬಂದ್ ನಾಯಿ ತರ ಕಟ್ಟಾಕಿದ್ದೀರೇನ್ರು? ಅಲ್ಲ, ಹೋಗಿದ್ದೀರ ಖರ್ಚು ಬಾಯ್ತು ಕರೆದ್ರು. ನನ್ ಮಗ ನಾಯಿ ನನ್ ಮಗ ನಿನಗೆ ಕರಿ ನಗರ ಕಚ್ಚಿ ಶಾಸ್ತ್ರ ಕುತ್ಕೊಳಗ ನೀನ್ ಹಣೆ ಮೇಲೆ ಕಾಯಿ ನಿಕ್ಕ ಹಿಂಗ್ ಹತ್ತಿದ್ದ ಕಾಯಿ ಬರಲ್ಲ ಕಣೋ. ಕರಣ ಬಂದ್ ಸಾಯ.
ಮದುವೆ ಆಗಿರೋದಕ್ಕೆ ಪ್ರೂಫ್ ಕೊಟ್ಟು ಮೊದಲಿನಿಂದ ಜಾಗ ಖಾಲಿ ಮಾಡು. ಇಲ್ಲ ರೀ, ಬರ್ತೀನಿ. ಏನ ಮಕ್ಕ ನೋಡ್ತೀಯಾ? ಮದುವೆ ಆಗೋದು ಪ್ರೂಫ್ ಕೊಡು. ಒಂದ್ ಸ್ವಲ್ಪ ಸತ್ಯ, ಕಾನ್ಸ್ಟೇಬಲ್ ಅಂಕಲ್ ಅಲ್ಲಿದ್ದಾರೆ, ನಾವು ಓಡಕ್ ಬಿಡೋಣ. ನೋ ಅಮೂಲ್ ಬೇಬಿ, ಇನ್ಸ್ಪೆಕ್ಟರ್ ಬರ್ತಾರೆ, ನಾವು ಮಾತಾಡ್ತೀವಿ, ಆಮೇಲೆ ಹೋಗೋದು. ಪ್ರೂಫ್ ಕೊಡ ಸರ್. ಇರೇ ಒಂದ್ ನಿಮಿಷ. ಏನಿದೆ ಪ್ರೂಫು? ಸರ್ ಇರೇ ಒಂದ್ ನಿಮಿಷ. ಪ್ರೂಫ್ ಕೊಡ್ತೀಯಾ? ಇಬ್ಬರು ಒಳಗಡೆ ಹಾಕೋ. ಏನಯ್ಯ? ಸರ್, ನನ್ನ ಇಡೀ ಸರ್ವಿಸ್ ನಲ್ಲೇ ಇಂಥ ಒಂದು ಮೆಂಟಲ್ ಜೋಡಿಗಳನ್ನ ನೋಡೇ ಇಲ್ಲ ಸರ್. ನಾನು ನೋಡಿರ್ಲಿಲ್ಲ. ಹೇಳು. ಸರ್, ಕುಡಿದ್ಬಿಟ್ಟು ಬಾಯಿಗೆ ಬಂದಿದ್ದು ಮಾತಾಡೋದಲ್ದೇನೆ ನಾನು ಏನೇ ಕೇಳಿದ್ರು ನಾವು ರೆಸ್ಪೆಕ್ಟೆಡ್ ಫ್ಯಾಮಿಲಿಯಿಂದ ಬಂದಿದ್ದೀವಿ, ನಾವು ರೆಸ್ಪೆಕ್ಟೆಡ್ ಫ್ಯಾಮಿಲಿಯಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ ಸರ್. ಅಲ್ಲೊಂದು ರೆಸ್ಪೆಕ್ಟೆಡ್ ಫ್ಯಾಮಿಲಿ, ಇಲ್ಲೊಂದು ಮೋಸ್ಟ್ ರೆಸ್ಪೆಕ್ಟೆಡ್ ಫ್ಯಾಮಿಲಿ. ಅಲ್ಲಯ್ಯ, ನಾವು ಪೊಲೀಸರು ಕಳ್ಳರನ್ನ ಹಿಡಿಯೋದು ಬಿಟ್ಬಿಟ್ಟು ಈ ರೆಸ್ಪೆಕ್ಟೆಡ್ ಫ್ಯಾಮಿಲಿಗಳನ್ನ ಹಿಡಿತಾ ಇದ್ದೀವಿ. ಕರ್ಮ. ಸರ್, ನಾನು ಏನ್ ಹೇಳಿದ್ರು ಕಿಕ್ಕಿ 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 ಅಂತ ನಾನು ನೋಡ್ಕೊಂಡು ನಗ್ತಾರೆ ಸರ್. ಪೊಲೀಸ್ ಅಂದ್ರೆ ಇವ್ರಿಗೆ ಭಯನೇ ಹೊತ್ತೋಗ್ಬಿಟ್ಟಿದೆ. ಆ ಸಾಯಿ ಕುಮಾರ್ ಅವರು ಮತ್ತೆ ಪೊಲೀಸ್ ಬಗ್ಗೆ ಸಿನಿಮಾ ಮಾಡ್ಲೇಬೇಕು ಸರ್. ಆಗ್ಲೇ ಇವ್ರಿಗೆಲ್ಲ ನಮ್ ಬೆಲೆ ಗೊತ್ತಾಗೋದು. ಸಾಯಿ ಕುಮಾರ್ ಸಿನಿಮಾ ಮಾಡ್ಬೇಕು ಸರ್. ಮಾಡ್ತಾರೆ. ಸರ್, ನಮಗ್ ಲೇಟ್ ಆಗ್ತಿದೆ, ಪ್ಲೀಸ್. ಹಾ, ನೋಡಿ ನೋಡಿ ಸರ್, ಇವ್ರಿಗೂ ಭಯನೇ ಇಲ್ಲ. ಅಯ್ಯೋ ಸ್ವಲ್ಪ ಸುಮ್ಮನೆ ಇರಮ್ಮ. ನೀನ್ ಹೇಳಯ್ಯ, ಯಾರ ಅದು? ಜೋಡಿಗಳು ಸರ್. ಮತ್ತೆ ಜೋಡಿಗಳ? ಯಾರ ಮಕ ನೋಡೋದ್ನೋ ಏನೋ, ಬರೀ ಜೋಡಿಗಳೇ ಸಿಗ್ತವೆ. ಮೊದಲೇ ಕಮಾಯಿ ಇಲ್ಲ, ಈ ಜೋಡಿಗಳ ಹತ್ರ ಒಂದ್ ನಯಾ ಪೈಸಾ ಸಿಕ್ಕಿಲ್ಲ. ಕರ್ಮ. ಹೌದು ಸರ್, ಇವರೆಲ್ಲ ರೋಡನ್ನ ಕಬ್ಬನ್ ಪಾರ್ಕು, ಕಾರಂಜಿ ಕೆರೆ ಅನ್ಕೊಂಡ್ಬಿಟ್ಟಿದ್ದಾರೆ. ಕಾರಂಜಿ ಕೆರೆನಾ? ಅದೇ ಸರ್, ಮೈಸೂರಲ್ಲಿ ಇದೆಯಲ್ಲ, ಅಲ್ಲೆಲ್ಲ ಲವರ್ಸ್ಗಳೇ ಜಾಸ್ತಿ ಹೋಗೋದು. ಇವತ್ತು ಈ ರಸ್ತೆನೂ ಕೂಡ ಅದೇ ತರ ಆಗ್ಬಿಟ್ಟೈತೆ ಸರ್. ನನ್ನ ಕೈಯಲ್ಲಿ ನಿಭಾಯಿಸಕ್ಕಾಗಲ್ಲ. ನೀವು ಹೋಗೊಂದ್ಸರಿ ವಿಚಾರಿಸ್ಬೇಕು ಸರ್. ಯಾರನಯ್ಯ? ಅದೇ ನಾನು ಹಿಡ್ದಿರೋ ಅವ್ರನ್ನ. ಹಾ, ಆಯ್ತಾಯ್ತು. ಏಯ್, ನೀವೊಂದ್ ನಿಮಿಷ ಇಲ್ಲೇ ಇರ್ರಿ, ನಾನು ಅವ್ರನ್ನ ವಿಚಾರಿಸ್ಕೊಂಡ್ ಬರ್ತೀನಿ. ಸರ್ ಒಂದ್ ನಿಮಿಷ ಬರ್ತೀನಿ. ಸರ್, ಟೈಮ್ ಆಯ್ತು ಸರ್. ಹೇಯ್, ಏನ್ರಯ್ಯ, ಏನ್ ನಿಮ್ ಪ್ರಾಬ್ಲಮ್? ಪೊಲೀಸ್ ಗಾಡಿನ ತಾಕೊಂಡ್ಬರೋದು ತಪ್ಪಲ್ವಾ? ಗಾಡಿಗೆ 2 ತಿಂಗಳಿಂದ ಡ್ಯೂ ಕಟ್ಟದೆ ಇರೋ ತಪ್ಪಲ್ವಾ? ಹೋಗ್ರಿ, ಹೋದ್ಲು ಹೋಗಿ ದುಡ್ಡು ಕೊಡ್ರಿ. ಹೋಗಯ್ಯ. ಬೆಳಿಗ್ಗೆ ಎದ್ದು ಯಾರ ಮಕ ನೋಡದ್ನಪ್ಪ, ಇವ್ರ ಕೈಗೆ ಬಂದು ತಗೊಳಕೊಂಡ್ಬಿಟ್ನಲ್ಲ. ಸತ್ಯ, ಚೆನ್ನಾಗಿದ್ಯಮ್ಮ? ಸತ್ಯ, ಪೊಲೀಸ್ ಅಂಕಲ್ ನಿನಗೆ ಗೊತ್ತಾ? ಓ, ಚೆನ್ನಾಗೆ ಗೊತ್ತು. ಪೊಲೀಸ್ ಅಂಕಲ್ಗೆ 2 ಕಾರು, 1 ಲೈಸೆನ್ಸ್, ಇನ್ನೊಂದು ವಿತೌಟ್ ಲೈಸೆನ್ಸ್. ಸತ್ಯ, ಯಾರಿವರು? ಸರ್, ಮನೆಗೆ ಹೋಗಿ ಅಡಿಗೆ ಮಾಡ್ಬೇಕು ಸರ್. 5 ನಿಮಿಷ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಸರ್. 5 ನಿಮಿಷ ಸರ್, ಬಂದ್ಬಿಡ್ತೀನಿ ಸರ್. ಬಂದ್ಬಿಡ್ತೀನಿ ಸರ್.
ಪ್ರಶ್ನೆ ಕೇಳೋ ತಲೆ ಕೆಡಿಸ್ಬೇಡ ಕಣೋ. ಪ್ರಶ್ನೆ ಕೇಳ್ತಿರೋದ್ ನಾನು, ಉತ್ತರ ಕೊಡ್ಬೇಕಾಗಿದ್ದವನು. ನಿನಗೆ ಯಾಕೆ ತಲೆ ಕೆಡ್ತಿದೆ? ಇಂಥ ತಿಕ್ಕು ತರ ಮಾತುಗಳು ಆಣೆ. ಸತ್ಯನ್ ಮನ್ಸಲ್ಲಿ ಏನೇನೋ ತುಂಬಿದ್ದಾಯ್ತು. ಈಗ್ಲೂ ಅದು ಮುಂದುವರ್ಸೋದ್ ಬೇಡ. ಇಲ್ಲಿ ಏನ್ ನಡೀತಿದೆ? ಸತ್ಯನ್ ತಲೆ ತುಂಬಿರೋದ್ ನಾನ್ ಮಾತ್ರ ಅಲ್ಲ, ಅದ್ರಲ್ಲಿ ನಿಮ್ ಪಾಲು ಇದೆ. ಆಗಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ತಪ್ಪು ಸರಿ ಮಾಡ್ಕೊಬೇಕೆ ಹೊರತು ಇನ್ನೊಂದು ತಪ್ಪು ಮಾಡಬಾರ್ದು. ಹಾಗಿದ್ರೆ ಆ ತಪ್ಪನ್ನ ನಿಜ ಮಾಡೋಣ ಬಿಡು. ಅಣ್ಣಂದ್ರ, ನೀವೆಲ್ಲ ಯಾವ ತಪ್ಪಿನ ಬಗ್ಗೆ ಮಾತಾಡ್ತಿದ್ದೀರಾ? ಅದೆಲ್ಲ ಬೇಡ, ಕೇಳಿದಕ್ಕೆ ಉತ್ತರ ಕೊಡು. ಸತ್ಯನ್ ಮೇಲೆ ಅಮೂಲ್ ಬೇಬಿಗೆ ಮನ್ಸಿದೆ ಇಲ್ವಾ? ಮನ್ಸಿಲ್ಲ ಅಂದ್ರೆ ಇಲ್ಲಿವರೆಗೂ ಯಾಕೆ ಬರ್ತಿದ್ದ? ಅದನ್ನ ಅವನು ಹೇಳಿ, ನೀನಲ್ಲ. ಆದ್ರೆ ಏನ್ ಮಾಡೋದು ಅಂಕಲ್, ನಿಮ್ ಮಗಳಿಗಿರೋ ಧೈರ್ಯ ನನಗಿಲ್ವೇ? ಚಿಕ್ಕವನಾಗಿರ್ಬೇಕಾದ್ರೆ ಮಮ್ಮಿನೋ ಇಲ್ಲ ಡ್ಯಾಡಿನೋ ಸ್ವಚ್ಛ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆ. ಮತ್ತೆ ಜಾಸ್ತಿ ಧೈರ್ಯ ಇರೋಂತರ ಬಿಲ್ಡಪ್ ಕೊಡ್ತಾ ಇದ್ದೆ. ಬಣ್ಣ ಬಯಲಾದ್ಮೇಲೆ ಬಿಲ್ಡಪ್ ಕೊಟ್ಟು ಏನ್ ಸುಖ ಸತ್ಯ. ಆದ್ರೆ ನೀನು ಒಂದ್ ವಿಷಯ ಅರ್ಥ ಮಾಡ್ಕೋ, ನಾನ್ ನಿನ್ ಜೊತೆ ಮಾತಾಡಲ್ಲ. ಯಾಕೆ ಅಮೂಲ್ ಬೇಬಿ? ನಾನು ನಿಮ್ ಡ್ಯಾಡಿ ಜೊತೆ ಮಾತಾಡ್ತೀನಿ. ಸೊ ಡೋಂಟ್ ಡಿಸ್ಟರ್ಬ್ ಅಂಕಲ್. ಸತ್ಯ ಒಂದ್ ನಿಮಿಷ ಇರು ಅಂಕಲ್, ನಾನು ಆ ಕಡೆ ಬರ್ತೀನಿ. ಸತ್ಯ ಜಾಗ ಬಿಡು. ಸೈಡ್ ಸೈಡ್ ಜಾಗ. ಸೈಡ್ ವಾ. ನೀನು ಈ ಕಡೆ ಬಂದ. ಸಾರಿ ಅಂಕಲ್, ಸಾರಿ, ಗೊತ್ತಾಗ್ಲಿ. ಅಮೂಲ್ ಬೇಬಿ, ನಿಂಗೊಂದ್ ವಿಷಯ ಗೊತ್ತಾ? ಇಷ್ಟು ವರ್ಷದಲ್ಲಿ ನಾನ್ ಬಿಟ್ರೆ ನಮ್ಮ ಅಪ್ಪನ ಜೊತೆ ಮಾತಾಡ್ತಾ ಇರೋ ಮೊದಲನೇ ವ್ಯಕ್ತಿ ನೀನು ಅಲ್ವಾಪ್ಪ? ನೋಡಿ ಅಂಕಲ್, ನಾನ್ ನಿಮ್ ಜೊತೆ ಯಾವತ್ತೂ ಮಾತಾಡಿಲ್ಲ. ನಿಮ್ಗೆ ನನ್ ಪರಿಚಯನೂ ಇಲ್ಲ. ಹಾಗೆ ಅಂತ ನಾನ್ ಮಾತಾಡಿದ್ಕೆ ಅಪ್ಪಿ ತಪ್ಪಿ ನೀವ್ ನನ್ ಮಾತಿಗೆ ಅಂತ ರಿಯಾಕ್ಟ್ ಮಾಡಿದ್ರೆ ನನ್ ಹೃದಯ ಇಲ್ಲಿಂದ ಬಾಯಿಗೆ ಬಂದ್ಬಿಡುತ್ತೆ. ಇಲ್ಲ, ಸತ್ಯ ಹೇಳ್ದಂಗೆ ನೀವು ಸಮಾಧಿಯಿಂದ ಆಚೆ ಬಂದ್ರೆ ನಾನು ನಿಮ್ ಪಕ್ಕನೇ ಮಲ್ಕೋಬೇಕಾಗತ್ತೆ. ನೀವದ್ ಎರಡೂನು ಮಾಡಲ್ಲ ಅನ್ನೋ ನಂಬಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ ಅಂಕಲ್. ಅಂಕಲ್, ನೀವ್ ನಿಮ್ ಮಗಳಿಗೆ ಬುದ್ಧಿ ಹೇಳ್ಬೇಕು. ಯಾಕಂದ್ರೆ ಅವಳು ನಿಮ್ ಮಾತ್ ಮಾತ್ರ ಕೇಳೋದು, ಇನ್ ಯಾರ ಮಾತು ಕೇಳಲ್ಲ. ಮೊಂಡಿ, ಜಗಮೊಂಡಿ, ಚಾಮುಂಡಿ ಅಂಕಲ್. ಏಯ್ ನೋಡು, ನಿಮ್ಮ ಅಪ್ಪನೇ ಸೈಲೆಂಟ್ ಕೇಳ್ತಾ ಇರ್ಬೇಕಾದ್ರೆ ನಿಂದೇನೋ ಮಧ್ಯದಲ್ಲಿ ಸುಮ್ನಿರು. ನೀವೇ ನೋಡಿ ಅಂಕಲ್, ಇನ್ನು ಬದುಕಿ ಬಾಳ್ಬೇಕಾಗಿರೋ ಎಳೆ ಬಾಲಕ ನಾನು. ನನ್ನ ಈ ಮಧ್ಯರಾತ್ರಿಲಿ ಇಲ್ಲಿ ಕರ್ಕೊಂಡ್ಬಂದು ನಿಮಗ್ ಇಂಟ್ರಡ್ಯೂಸ್ ಮಾಡ್ತೀನಿ ಅಂತಾಳಲ್ಲ, ಇವಳಿಗೆ ಟೈಮ್ ಸೆನ್ಸೇ ಇಲ್ವಾ? ಕೇಳಿ ಅಂಕಲ್ ನೀವು. ಏಯ್, ಮಾತಾಡಿದ್ದಾಯ್ತಾ? ನಂದಾಯ್ತು, ನಿಂದೇನ್ ಹೇಳು. ಅಪ್ಪನ್ ಗೋರಿ ತೋರ್ಸಕ್ ಕರ್ಕೊಂಬಂದೆ ಅಂತ ಮಾತ್ರ ಹೇಳ್ಬೇಡ ಸತ್ಯ. ಇದನ್ ತೋರ್ಸ್ಬೇಕಾಗಿದ್ರೆ ಬೆಳಿಗ್ಗೆನೆ ಬಂದ್ ನೋಡ್ಬೋದಾಗಿತ್ತು. ಅಮೂಲ್ ಬೇಬಿ, ಹೇಳದ್ನಲ್ಲ, ನನಗ್ ಖುಷಿ ಆದಾಗ, ಬೇಜಾರಾದಾಗ, ಸಮಸ್ಯೆ ಬಂದಾಗ ನಾನು ಇಲ್ಲಿಗೆ ಬಂದ್ರೇನೆ ಸರಿ ಹೋಗೋದು. ಅದಕ್ಕೆ ಬಂದಿದ್ದು. ಸಮಾಧಾನ, ಓಕೆ. ಆದ್ರೆ ಇವಾಗ ನಿಂಗೆ ಖುಷಿ ಆಗಿದ್ಯೋ ದುಃಖ ಆಗಿದ್ಯೋ? ಎರಡೂ ಅಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ ನಮ್ಗೆ. ಕನ್ಫ್ಯೂಷನ್? ಆ ಕನ್ಫ್ಯೂಷನ್ಗೆ ಖುಷಿ ಪಡ್ಬೇಕೋ ಬೇಜಾರ್ ಮಾಡ್ಕೋಬೇಕೋ ಗೊತ್ತಾಗ್ತಿಲ್ಲ. ಕನ್ಫ್ಯೂಷನ್ ಅಂದ್ರೆ ಯಾವ ತರ ಕನ್ಫ್ಯೂಷನ್ ಸತ್ಯ? ನನಗೆ ಒಬ್ರ ಮೇಲೆ ಇದುವರೆಗೂ ಯಾರ ಮೇಲೂ ಬರ್ದೇ ಇರೋ ಭಾವನೆ ಬರ್ತಾ ಇದೆ. ಅದೊಂಥರ
ಒಂಥರ ಅಂದ್ರೆ ಯಾವ ತರ ಸತ್ಯ? ಅದೇ ಅದೇ ಯಾವ ತರ ಅನ್ನೋದೇ ಕನ್ಫ್ಯೂಷನ್. ಎಸ್ಕೇಪ್ ಆಗಕ್ಕಿದೆ ಒಳ್ಳೆ ಟೈಮು. ಸೈಲೆಂಟ್ ಆಗಿ ಜಾರ್ಕೊಬಿಡೋಣ. ಅಂತಮ್ಮಸ್ ನಿಮ್ ಅನುಮಾನ ಪರಿಹಾರ ಆಗಿದ್ರೆ ನಿಮ್ ಇನ್ವೆಸ್ಟಿಗೇಷನ್ ಮುಗ್ದಿದ್ರೆ ನಾನು ಹೋಗ್ಬೋದಾ? ನನ್ಗೆ ಇನ್ನೂ ಒಂದು ಡೌಟ್ ಇದೆ. ಆ ಅಮೂಲ್ ಬೇಬಿ ಸಾಕು, ಇನ್ನೇನು ಕೇಳೋದ್ ಬೇಡ. ಆ. ಈಗ ಆಲ್ರೆಡಿ ಕೇಳಿ ಕೇಳಿ ಅದ್ಗೇಡ್ಸ್ಕೊಂಡ್ರದೆ ಸಾಕು. ಕಾಮಿಡಿ ಪೀಸು ನೀವ್ ನೋಡು. ಐ ಅಣ್ಣ ನಾನು ನಿಜವಾಗ್ಲೂ ಹೋಗ್ಬೋದಾ? ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಹೇಳು, ಹಗ್ಗ ಹೆಂಗು ರೆಡಿ ಇದೆ. ಲವ್, ನಿಮ್ ಕೋತಿ ಆಟಗಳೆಲ್ಲ ಮುಗ್ದಿದ್ರೆ ಮೊದ್ಲು ಸತ್ತಿಂಗ್ ಫೋನ್ ಮಾಡ್ರಿ, ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳೋಣ. ಹೌದು ಮಗ, ಇಬ್ರು ಕುಡ್ದಿದ್ದಾರೆ, ಇಷ್ಟೊತ್ತಲ್ಲಿ ಬೇರೆ ಹೊರ್ಗೋಗಿದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆ ಕಾಳಜಿ ಎಲ್ಲ ಈ ಚೈಲ್ಡ್ಗಳಿಗೆ ಎಲ್ಲಿರುತ್ತೆ? ನಾವೇನೋ ಅವ್ರಿಗೆ ಕುಡ್ಸಿ ಇಲ್ಲೇ ಮಾತಾಡ್ಸೋಣ ಅನ್ಕೊಂಡ್ರೆ ದೊಡ್ಡ ಸಾಧನೆ ಮಾಡೋರ್ ತರ ಕುಡ್ಸ್ಬಿಟ್ರು ಕಳಿಸ್ಬಿಟ್ರು. ಇವಾಗೇನು ಅವ್ರಿಬ್ರು ಎಲ್ಲ ಹೇಳ್ಕೊಂಡಿರ್ತಾರೆ ಅನ್ಕೊಂಡಿದ್ದೀರಾ? ಗೊತ್ತಿಲ್ಲ, ಬಟ್ ಅವ್ರಿಬ್ರನ್ನ ದೂರ ಮಾಡಕ್ಕೆ ನಾವಲ್ಲ, ಆ ವಿಧಿನ ರೆಡಿ ಇಲ್ಲ. ಹೇಳು ಅಮಲ್ ಬೇಬಿ, ನೀನ್ ಸಿಂಗಲ್ ತಾನೆ? ಹೇಳು ಹೇಳು ಅಮಲ್ ಬೇಬಿ, ನೀನ್ ಸಿಂಗಲ್ ಹೇಳು. ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಆದ್ರೂ ನೀನೊಂದು ಒಳ್ಳೆ ಪ್ರಶ್ನೆ ಕೇಳಿದ್ಯಾ ಸತ್ಯ. ಇದನ್ನ ನಾನು ನಿನ್ಗೆ ತುಂಬಾ ದಿನದಿಂದ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೆ. ಆದ್ರೆ ಏನ್ ಮಾಡೋದು, ಟೈಮೇ ಕೂಡ ಬರ್ಲಿಲ್ಲ. ಆದ್ರೆ ನಿನ್ಗೆ ಇವತ್ತು ಹೇಳ್ತೀನಿ ಕೇಳು. ಹೌದು, ನನ್ಗೊಬ್ಳು ಲವ್ವರ್ ಇದ್ದಾಳೆ. ಅಷ್ಟೇ ಅಲ್ಲ, ನಾನೊಳ್ಳ ಮದ್ವೆನೂ ಆಗ್ತೀನಿ. ಇವಾಗಲೇ ನಮ್ಮಿಬ್ಬರಿಗೆ ಎಂಗೇಜ್ಮೆಂಟು ಆಗಿದೆ. ಇನ್ ಸ್ವಲ್ಪ ದಿನದಲ್ಲಿ ನಮಗ್ ಮದ್ವೆನೂ ಆಗುತ್ತೆ ಸತ್ಯ. ನಿನ್ ಪ್ರಶ್ನೆಗೆ ಇವಾಗ ಉತ್ತರ ಸಿಕ್ತಾ ಸತ್ಯ? ಸತ್ಯ ಅಂಕಲ್, ಸತ್ಯ ಕರೆಕ್ಟ್ ಆಗಿ ಹೇಳಿದ್ಲು. ಇದು ಸಮಾಧಿ ಅಲ್ಲ, ಅವ್ರಪ್ಪನ್ ಮಡಲು ಅಂತ. ನೋಡಿ, ಒಳ್ಳೆ ಮಗು ತರ ಹೇಗ್ ಮಲ್ಕೊಂಡಿದ್ದಾಳೆ. ನಾನು ಅಷ್ಟೆ, ನಮ್ಮ ಮಮ್ಮಿ ಮಡ್ಲಲ್ಲಿ ಹೀಗೆ ಮಲ್ಕೋತೀನಿ. ಅಂಕಲ್, ನಿಮ್ಗೊಂದು ವಿಷಯ ಗೊತ್ತಾ? ನಿಮ್ಮನ್ನ ನಿಮ್ ಮಗಳು ತುಂಬಾ ಪ್ರೀತಿ ಮಾಡ್ತಾಳೆ. ಒಂದ್ ವೇಳೆ ನೀವು ಜೀವಂತವಾಗಿದ್ದಿದ್ರೆ ನಿಮ್ಮನ್ನ ಪಾಕೆಟ್ ಅಲ್ಲಿ ಇಟ್ಕೊಂಡು ಓಡಾಡ್ತಿಲ್ಲೋ ಏನೋ. ಅಂಕಲ್, ನೀವ್ ಇವಳನ್ನ ತುಂಬಾ ಚೆನ್ನಾಗಿ ಬೆಳೆಸಿದೀರಾ. ಮಾತ್ ಮಾತ್ರ ಓಲ್ಟು, ಆದ್ರೆ ಮನ್ಸು ಹೂವಿನ ತರ. ಎಲ್ರ ಮೇಲೆ ಕೂಗಾಡಿದ್ರು ಕಾಳಜಿ ತಾಯಿ ತಾಯಿ ತರ ಮಾಡ್ತಾಳೆ. ಜಾಲಿಯಾಗಿದ್ರು ಜವಾಬ್ದಾರಿ ಮರ್ತಿಲ್ಲ. ನಿಜವಾಗ್ಲೂ ನೀವು ಗ್ರೇಟ್ ಅಂಕಲ್. ಸತ್ಯ ನನಗ್ ಸಿಕ್ಕಿದ್ದು ನನ್ನ ಅದೃಷ್ಟ ಅನ್ಕೋಬೇಕು. ಹಾಗೆ ನಾನ್ ನಿಮ್ಮ ಹತ್ರ ಇನ್ನೊಂದು ವಿಷಯನೂ ಹೇಳ್ಬೇಕು. ಅದೇನೋ ಗೊತ್ತಿಲ್ಲ ಅಂಕಲ್, ಇವಳು ನಾನು ಎಷ್ಟೇ ಗೋಳಾಡ್ಸಿದ್ರು
ಇವಳಿಂದ ದೂರ ಹೋಗೋಕೆ ನನಗ್ ಮನ್ಸೇ ಬರಲ್ಲ. ಸತ್ಯ ನನ್ನ ಜೊತೆ ಇದ್ರೆ ನನ್ನ ತಾಯಿನೇ ನನ್ನ ಜೊತೆ ಇರೋ ತರ ಅನ್ಸುತ್ತೆ. ನನಗ್ ಯಾಕೆ ಹೀಗೆ ಅನ್ನಿಸ್ತಾ ಇದೆ ಅಂತ ಗೊತ್ತಿಲ್ಲ ಅಂಕಲ್. ದಿನಕ್ಕೆ ಒಂದ್ಸತಿ ಆದ್ರೂ ಏನೋ ಒಂದ್ ನೆಪ ಮಾಡ್ಕೊಂಡು ಸತ್ಯ ನೋಡ್ಬೇಕು ಅನ್ಸತ್ತೆ. ನಿನ್ಗೆ ಏನಾಗಿದೆ ಕಾರ್ತಿಕ್? ನೀನ್ ಏನ್ ಮಾಡ್ತಾ ಇದ್ಯಾ? ದಿವ್ಯಾ ಅವ್ರು ನಾನು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ಯಾ. ಇದು ತಪ್ಪು. ಹೇಗಾದ್ರೂ ಮಾಡಿ ಇದನ್ನ ಸರಿ ಮಾಡ್ಕೊಬೇಕು. ಎಲ್ಲ ವಿಷಯನೂ ದಿವ್ಯಾ ಅವ್ರಿಗೆ ತಿಳಿಸಿ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಬೇಕು. ಮಾ, ಕಾಫಿ. ಯಾರು? ದಿವ್ಯಾ ಅವರೇ, ನಾನು ಕಾರ್ತಿಕ್. ಯಾಕೆ ನನ್ನ ನಂಬರ್ ನಿಮ್ ಫೋನಲ್ಲಿ ಸೇವ್ ಆಗಿಲ್ವಾ? ಓ, ಕಾರ್ತಿಕ್ ಅವರಾ? ನನಗ್ ಗೊತ್ತಾಗಿಲ್ಲ. ತುಂಬಾ ದಿನ ಆಯ್ತಲ್ವಾ? ಪಾಪ, ನನ್ ಫೋನು ನಿಮ್ ಹೆಸರೇ ಮರ್ತೋಗಿದೆ. ಸದ್ಯ ನಿಮ್ ಫೋನಿಗೆ ನನ್ನ ಹೆಸರು ನೆನ್ಪಿದ್ಯಲ್ಲ, ನಿಮಗಿಲ್ಲ ಅಂದ್ರು. ನನಗ್ ಗೊತ್ತು ನಿಮಗ್ ನನ್ ಮೇಲೆ ಬೇಜಾರಾಗಿದೆ, ಕೋಪ ಬಂದಿದೆ ಅಂತ. ಆದ್ರೆ ನಾನು ಏನ್ ಮಾಡ್ಲಿ? ನಿಮ್ಮನ್ ಮೀಟ್ ಮಾಡ್ಬೇಕು ಅನ್ಕೊಂಡಾಗೆಲ್ಲ ಸಿಚುವೇಶನ್ ಸರಿ ಬರ್ತಾ ಇಲ್ಲ. ಓ, ಇವಾಗ ಅದನ್ನ ಹೇಳಕ್ ಫೋನ್ ಮಾಡಿದ್ರಾ? ನೋ ದಿವ್ಯಾ ಅವ್ರೆ, ನಿಮ್ ಜೊತೆ ಮಾತಾಡಿ ಎಷ್ಟು ದಿನ ಆಗೋಯ್ತು. ಇವತ್ತಾದ್ರೂ ನಿಮ್ ಜೊತೆ ಮನಸ್ಫೂರ್ತಿಯಾಗಿ ಮಾತಾಡೋಣ ಅಂತ. ಸರಿ, ಮಾತಾಡಿ. ಅದೇನು ಅಂತ ಕೇಳ್ತೀನಿ. ಫೋನಲ್ಲ, ನಿಮ್ಮನ್ನ ನೇರವಾಗಿ ನೋಡ್ಬೇಕು, ನಿಮ್ ಜೊತೆ ನೇರವಾಗಿ ಮಾತಾಡ್ಬೇಕು ಅನಿಸ್ತಾ ಇದೆ. ಮೀಟ್ ಮಾಡೋಣ ಪ್ಲೀಸ್. ಫೋನಿಗೆ ನನ್ನ ಹೆಸರನ್ನ ನೆನ್ಪಿಸಿದ್ದಾಯ್ತು. ಈಗ ನಿನ್ ಕಣ್ಣಿಗೂ ನೆನ್ಪಿಸ್ಬೇಕಾ? ನೆನ್ಸೋಕೆ ಮರ್ತಿದ್ರೆ ಅಲ್ವಾ? ನನ್ನ ಕಣ್ಣಲ್ಲಿ ನನ್ನ ಮನ್ಸಲ್ಲಿ ನಿಮ್ ಮುಖ ಅಚ್ಚೆ ಆಗ್ತಾ ಇದೆ ದಿವ್ಯಾ ಅವರೇ. ಪ್ಲೀಸ್ ಕಾರ್ತಿಕ್, ಈ ರೀತಿ ಎಲ್ಲ ಮಾತಾಡಿ ನನ್ಗೆ ಇನ್ನೂ ಬೇಜಾರಾಗೋ ತರ ಮಾಡ್ಬೇಡಿ. ದಿವ್ಯಾ ಅವರೇ, ನಾನ್ ಈ ತರ ಮಾತಾಡಿದ್ರೆ ನಿಮಗ್ ಬೇಜಾರಾಗತ್ತಾ? ಆಡೋ ಮಾತ್ಗೂ ನಡ್ಕೊಳ್ಳೋ ರೀತಿಗೂ ಸಂಬಂಧನೇ ಇಲ್ಲ ಅಂದ್ರೆ ಎಂತವ್ರಿಗಾದ್ರೂ ಬೇಜಾರಾಗತ್ತೆ. ದಿವ್ಯಾ ಅವರೇ, ನಾನು ಹೇಗ್ ಹೇಳಿ? ಪ್ಲೀಸ್ ಮೀಟ್ ಮಾಡೋಣ. ಏನಾಯ್ತು ಅಂತ ನಿಮಗ್ ಡೀಟೇಲ್ ಆಗಿ ಹೇಳ್ತೀನಿ. ಇನ್ಫ್ಯಾಕ್ಟ್ ನಾನು ಇದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಕಾಯ್ತಾ ಇದ್ದೀನಿ. ಸಿಗ್ತೀರಾ ಅಲ್ವಾ? ಪ್ಲೀಸ್ ದಿವ್ಯಾ ಅವರೇ, ಪ್ಲೀಸ್. ಎಲ್ಲಿಗೆ ಬರ್ಬೇಕು? ನಾನು ಲೊಕೇಶನ್ ಸೆಂಡ್ ಮಾಡ್ತೀನಿ. ಸರಿ. ದಿವ್ಯಾ ಅವರೇ, ಮತ್ತೇನು? ನಾನು ಕಾಯ್ತಾ ಇರ್ತೀನಿ. ದಿವ್ಯಾ, ಎಲ್ಲಾದ್ರೂ ಆಚೆ ಹೋಗ್ತಿದ್ದೇನೆ? ಶುರುವಾಯ್ತಾ ನಿಂದು? ಹೊರಗಡೆ ಹೋಗ್ತಿದ್ದೀನಿ ಅಂದ್ರೆ 100 ಕಾರಣ ಕೊಟ್ಟು ನಿನ್ನ ಕನ್ವಿನ್ಸ್ ಮಾಡಿ ನಿನ್ನ ಹತ್ರ ಪರ್ಮಿಷನ್ ತಗೊಂಡು ಈಚೆ ಹೋಗ್ಬೇಕಾ? ಅಯ್ಯೋ, ನಾನೆಲ್ಲ ಹಾಗೆ ಹೇಳ್ದೆ? ಮತ್ತಿನ್ನೇನು? ನಾನು ಹೊರಗಡೆ ಹೋಗ್ತೀನಿ ಅಂದ್ರೆ ಎಲ್ಲಿ, ಯಾಕೆ, ಏನು ಅಂತ 100 ಪ್ರಶ್ನೆ ಕೇಳಿ ಹೊರಗಡೆ ಹೋಗೋ ಮೂಡೆ ಹಾಳು ಮಾಡ್ತೀಯ. ಅದೇ ಸತ್ಯ ಹೊರಗಡೆ ಹೋಗ್ತಿದ್ರೆ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತಿರ್ತೀಯ. ಸತ್ಯನ ವಿಚಾರ ಯಾಕೆ ಈಗ? ಎಲ್ಲೋ ಇರೋ ಅವಳನ್ನ ಕರ್ಕೊಂಡ್ಬಂದು ಯಾಕಂಗ್ ಕೂಗಾಡ್ತಿದ್ಯಾ ನೀನು? ಕೂಗಾಡ್ದೆ ಇನ್ನೇನ್ ಮಾಡ್ಲಿ? ಈ ಮನೆ ಹೊಸಲು ದಾಟ್ಬೇಕು ಅಂದ್ರೆ ನಿನ್ನ ಹತ್ರ ಬಂದು ಪರ್ಮಿಷನ್ ತಗೋಬೇಕು. ಈಗ ನಾನು ಏನ್ ಕೇಳ್ದೆ? ಎಲ್ಲಾದ್ರೂ ಹೊರಟಿದ್ಯಾ ಅಂತ ಕೇಳ್ದೆ, ಅದಕ್ಕೆ ಇಷ್ಟು ಕೋಪ ಮಾಡ್ಕೋತಿದ್ಯಲ್ಲ. ಇವಾಗ ಏನು ಹಿಂಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀಯ, ಇಲ್ಲ ನನ್ನ ಹೊರಗಡೆ ಕಳಿಸ್ತೀಯ? ನಿಮ್ ಅಳಿಯಂದ್ರು ಕಾಲ್ ಮಾಡಿದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ. ನೀನ್ ಹೋಗು ಅಂದ್ರೆ ಹೋಗ್ತೀನಿ, ಇಲ್ಲ ಮನೇಲಿ ಬಿದ್ದಿರ್ತೀನಿ. ಅಳಿಯಂದ್ರು ಕಾಲ್ ಮಾಡಿದ್ರಾ? ಅದಕ್ಕೆ ಯಾಕೆ ಸಿಡ್ಕೊಂಡು ಹೋಗ್ತಿದ್ಯಾ? ನಾನು ಹೋಗದೆ ಹೀಗೆ. ಬೇಕಿದ್ರೆ ಕಳ್ಸು, ಇಲ್ಲಾಂದ್ರೆ ಮನೇಲೆ ಬಿದ್ದಿರ್ತೀನಿ.
ಅದನ್ನ ಬಿಟ್ಟು ಯಾಕೆ ಏನು ಅಂತ ಪ್ರಶ್ನೆ ಕೇಳ್ಬೇಡ. ನೀನ್ ಪ್ರಶ್ನೆ ಕೇಳೋದು, ನಾನ್ ರೇಗೋದು, ಆಮೇಲೆ ಬೇಜಾರಾಗೋದು ಇದ್ಯಾವ್ದು ಬೇಕಾಗಿಲ್ಲ. ಅಯ್ಯೋ ಸಾಕು ಕಣೆ ಸಾಕು. ನಿನ್ನ ಹತ್ರ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ್ದೆ ತಪ್ಪಾಯ್ತು ನನಗೆ. ಇನ್ಮೇಲೆ ಮಾತೇ ಆಡಲ್ಲ. ಹೋಗ್ಬಿಟ್ ಬಾ, ಅಲ್ಲೂ ಸಿಡ್ಕೊಂಡಿರ್ಬೇಡ ಆಯ್ತಾ? ಆಯ್ತು, ಅದೇನ್ ಮಾತಾಡ್ಬೇಕು ಅಂತ ಬರ್ದ್ಕೊಟ್ಬಿಡು, ಹಂಗೆ ಹೋಗಿ ಓದ್ತೀನಿ. ಸಾಕು ಸಾಕು, ಇನ್ನೇನು ಹೇಳಲ್ಲ, ಹೋಗ್ಬಿಟ್ ಬಾ. ಥ್ಯಾಂಕ್ ಯು ಸೋ ಮಚ್. ನಿನ್ ಜೊತೆ ಅಜ್ಜಿ ಇದ್ರೆ 1000 ಪ್ರಶ್ನೆ ಕೇಳ್ಕೊಂಡ್ ಕೂತಿರೋರು. ಈ ಮನೇಲಿ ಯಾಕಾದ್ರೂ ಹುಟ್ಟಿದೋ ನನ್ನ ಯಾರು ಅರ್ಥ ಮಾಡ್ಕೊಳಲ್ಲ. ಏನ್ ಇವಳು ಪಾಪ ಅಳಿಯಂದ್ರು. ಇವಳು ಸಂಭಾಳ್ಸೋನು ಇವಳ ತರನೇ ಆಗ್ಬೇಕಿತ್ತು. ಆ ಹುಡುಗ ನೋಡಿದ್ರೆ ಅದೇನ್ ಪಾಡ್ ಪಡ್ತಾನೋ ಏನೋ.